ಎಕರೆ ಜಮೀನಿನ ಒಡೆಯ ಭೂಮಾಲೀಕ ಆಗಿದ್ದಂಥ ವ್ಯಕ್ತಿ 80 ಲಕ್ಷ ರೂಪಾಯಿನ ದುಡ್ಡನ್ನು ಕುಡಿದು ಊಟ ಕಟ್ಸ್ಕೊಂಡು ಮನೇಲಿ ಅವನೋಗಿ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡ. ಇಡೀ ಭೂಮಂಡಲನೇ ಬರ್ಕೊಟ್ರು ಕುಡುಕರಿಗೆ, ಇನ್ನೊಬ್ರಿಗೆ ಮಾರ್ಬಿಡೋದೇ ಅಲ್ಲ. ನಿಮ್ಮ ಕೈಯಲ್ಲಿ ಮಚ್ಚಿಟ್ಕೊಳ್ಳಿ, ಮಚ್ಚು, ಕತ್ತಿ, ಮಚ್ಚು, ಗನ್ನು, ಜನ ಕ್ಷಮಿಸ್ಬಿಡ್ತಾರೆ. ಪ್ಲಾಸ್ಟಿಕ್ ಲೋಟ ಹಿಡಿಯೋರನ್ನ ಜನ ಯಾವತ್ತೂ ಕ್ಷಮಿಸಲ್ಲ. ನೀನು ಕೊಲ್ಲಗಡಕ ಅನ್ನೋ ಒಂದು ಪಕ್ಷ ಜನ ಒಪ್ಕೊಂಡ್ಬಿಡ್ತಾರೆ, ಆದರೆ ನೀನು ಕುಡುಕ ಯಾರೂ ಗೌರವ ನಾ ಕಾಣಿ ಮರೆಯೋದಿಕ್ಕೆ. ಹುಟ್ಟುವುದು ಒಂದೇ ಸಲ, ಮನುಷ್ಯ ಜನ್ಮ ಅನ್ನೋದು ಎಷ್ಟು ದೊಡ್ಡದು ಅನ್ನುವಂಥದ್ದನ್ನು ನೀವು ಕೂತು ಯೋಚನೆ ಮಾಡಬೇಕು. ಸ್ವಲ್ಪ ಚೆನ್ನಾಗಿದ್ರೆ, ಮುದ್ದಾಗಿದ್ರೆ ಬೀದಿ ನಾಯಿಗಳನ್ನೂ ಜನ ಮನೆಯಲ್ಲಿ ತಗೊಂಬಂದು ಸಾಕತ್ತಾರೆ. ಕುಡುಕರಿಗೆ ಆ ಬೆಲೆನೂ ಇಲ್ಲ. ಇತಿಹಾಸ ನಮ್ಮದು, ನಮ್ಮ ಬದುಕಿಂದು ಹೀಗಿದೆ, ಇಷ್ಟು ಕೆಟ್ಟದಾಗಿದೆ ಅನ್ನೋದು ಎಷ್ಟು ಸತ್ಯವೋ ಅದೆಲ್ಲವನ್ನು ಮರೆತು ಹೊಸ ಬದುಕನ್ನು ಕಟ್ಟಬೇಕಾದ್ದು ಬಹಳ ಮುಖ್ಯ. ಕುಡ್ತಾ ಬಿಟ್ಟು ಇಡೀ ಪ್ರಪಂಚದಲ್ಲಿ ಆ ಕಾರ್ಯಕ್ರಮನ ವಿಸ್ತಾರ ಮಾಡಿ ಕೋಟ್ಯಾಂತರ ಜನ ಜೀವನ ಕೊಟ್ಟಿದ್ದಾರೆ. ನಾವು ಕುಡ್ತಾ ಬಿಟ್ಟು ನಮ್ಮ ಕೊಟ್ಟು ಜೀವನ ಕೊಡೋಕ್ಕಾಗಲ್ಲ. ಒಂದು ಸಲ ಯಾರಾದರೂ ನಿಮಗೆ ಒಂದು ಗ್ಲಾಸ್ಗೆ ಒಂದು 90 ಹಾಕ್ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ಶತ್ರುನೇ ಇಲ್ಲ. ಬರ್ಕೊಂಬಿಡಿ ಈ ಮಾತು ನಾನು ಹೇಳ್ತೀನಿ. ಭೂಮಿ ತಾಯಿನ ಕೆಲಸ ಮಾಡೋಕ್ಕೆ ಹೊಟ್ಟೆ ಒಳಗಡೆ ಎಣ್ಣೆ ಹಾಕ್ಕೊಂಡು ನೀವು ಭೂಮಿಗೆ ಕಾಲಿಕ್ಕಿದ್ರೆ ಏನು ಬೆಳೆ ತೆಗಿಯೋಕ್ಕಾಗುತ್ತೆ? ನಾವು ಮಾಡುವಂಥ ಈ ಹೋರಾಟ ನಮಗೆ ಬೇಕಾಗಿರೋ ಕುಡಿತದಿಂದ ಸ್ವತಂತ್ರ. ಹುಡುಕ ಸತ್ತ ಅಂತ ಅಂದ್ಕೊಳ್ಳೋ ಹಾಗಾಗೋದು ಬೇಡ. ಬಹಳ ಬೇಕಾದ ಒಂದು ಜೀವ ಸತ್ತೋಯ್ತಪ್ಪ ಅಂತ ಸುತ್ತಮುತ್ತಲಿರೋರು ಕಣ್ಣೀರು ಹಾಕೋಂಗಾದ್ರೆ ಸಾರ್ಥಕ. ಒಂದು ಸಲ ಕುಡುಕ ಅಂತ ಬ್ರ್ಯಾಂಡ್ ಆಗ್ಬಿಟ್ರೆ ನೀವು, ಆಮೇಲೆ ನೀವು ಅಂಬಾರಿಲ್ ಬಂದ್ರಿ, ನೀವು ಜರ್ತಾರಿ ಬಟ್ಟೆ ಹಾಕೊಂಡ್ರು ಕುಡುಕ ಅಂಬಾರಿಲ್ ಬತ್ತಾವನೆ ಅಂತಾರೆ ಹೊರತು ನಿಮ್ಮ ಹೆಸರು ಹೇಳ್ಬಿಟ್ಟು ಇವ್ನು ಅಂಬಾರಿಲ್ ಬತ್ತಾವನೆ ಅನ್ನಲ್ಲ. ಬರ್ಕೊಂಬಿಡಿ ಮಾತು. ನಾವು ಈ ಕುಡಿತದಿಂದ ಹೋರಾಟ ಮಾಡಿದ್ರೆ ನಮಗೂ ಬೆಲೆನೇ ಕಟ್ಟಕ್ಕಾಗಿರುವಂಥ ಒಂದು ಮುಂದೆ ಒಂದು ಒಳ್ಳೆ ಸ್ಥಾನ, ಅಮಾನ, ಗೌರವ ಎಲ್ಲ ಸಿಗ್ತದೆ. ನಾನು ಹೇಳೋದು, ನೀವು ನಿಮ್ಮ ಒಳ್ಳೆತನಕ್ಕೆ ನೀವೇ ಕಾರಣ ಆಗಬೇಕು, ನೀವೇ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸ್ವಾಭಿಮಾನದಿಂದ, ಮಾನದಿಂದ ಬದುಕೋದನ್ನ ಕಲೀರಿ. ಕೆಟ್ಟದ್ದು ಎಷ್ಟು ಪ್ರೀತಿ ಮಾಡಿದ್ವಿ, ಒಳ್ಳೆದನ್ನ ನಮ್ಮ ಕೈ ಸಿಕ್ಕಿದಾಗ ಯಾವ ಥರ ಪ್ರೀತಿ ಮಾಡ್ತೀವಿ.